ನ್ಯೂಸ್ಗೆ ಸ್ವಾಗತ. ನಾನು ಸುರೇಖಾ ಸುರೇಶ್. ಮಾನ್ವಿಯಲ್ಲಿ ನೀರಿಗಾಗಿ ರಾಜಕೀಯ ಗದ್ದಲ ಶುರುವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಾನ್ವಿಯಲ್ಲಿ ನೀರಿಗಾಗಿ ರಾಜಕೀಯ ಗದ್ದಲ ಶುರುವಾಗಿದೆ. ಶುದ್ಧ ನೀರಿನ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಮಾಜಿ ಶಾಸಕರಿಂದ ಸಚಿವರಿಗೆ ತೀವ್ರ ವಾಗ್ದಾಳಿ. ಪುರಸಭೆಗೆ ಮುತ್ತಿಗೆ ಹಾಕುವುದಾಗಿ ಜೆಡಿಎಸ್ನಿಂದ ಎಚ್ಚರಿಕೆ. ಮಾನ್ವಿಯಲ್ಲಿ ನೀರಿಗಾಗಿ ರಾಜಕೀಯ ಗದ್ದಲ ಶುರು. ಶುದ್ಧ ನೀರಿನ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಮಾಜಿ ಶಾಸಕರಿಂದ ಸಚಿವರಿಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪುರಸಭೆಗೆ ಮುತ್ತಿಗೆ ಹಾಕುವುದಾಗಿ ಜೆಡಿಎಸ್ನಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಾನ್ವಿಯಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಕುಡಿಯೋ ನೀರಿನ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ. ಮಾನ್ವಿ ತಾಲೂಕಿನ ಕುಡಿಯುವ ನೀರಿನ ವಿಚಾರ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿದೆ. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಮಾನ್ವಿ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಸ್ಥಳೀಯ ಶಾಸಕ ಹಂಪಯ್ಯ ನಾಯ್ಕ ಅವರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದು, ಯಾವಾಗ ಶುದ್ಧ ನೀರು ಪೂರೈಸ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಮಾನ್ವಿ ತಾಲೂಕಿನ ರಬ್ಬಣಕಲ್ ಕೆರೆಗೆ ಜೆಡಿಎಸ್ ಪಕ್ಷದ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಮಾನ್ವಿ ಜನತೆಗೆ ಶುದ್ಧ ಕುಡಿಯೋ ನೀರು ಪೂರೈಸಲು ವಿಫಲರಾಗಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಉಸ್ತುವಾರಿ ಸಚಿವ ಬೋಸರಾಜು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನ್ವಿ ಪುರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ರೂ ಸಹ ಜನರಿಗೆ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಆಗ್ತಾ ಇಲ್ಲ ಎಂದು ಜೆಡಿಎಸ್ ಮುಖಂಡರು ದೂರಿದ್ದಾರೆ. ವಾರಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಿದೆ ಎಂದು ಆರೋಪ ಮಾಡಿರುವ ಅವರು, ಪರಿಸ್ಥಿತಿ ಸುಧಾರಿಸದಿದ್ರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ, ಸಚಿವರು ಮತ್ತು ಶಾಸಕರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ. ಕೂಡಲೇ ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಜೆಡಿಎಸ್ ಮುಖಂಡರ ಮಾತಿಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು, ನೀರಿನ ಸಮಸ್ಯೆಯನ್ನ ಪರಿಹರಿಸಲು ಸರ್ಕಾರ ಬದ್ಧವಾಗಿದೆ ಮತ್ತು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಇವತ್ತು ಏನಂದ್ರೆ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಕೆರೆ ತುಂಬಿಸ್ಬೇಕಂದ್ರೆ ಕಾಲುವೆ ಮುಖಾಂತರ ಎಷ್ಟು ಈಗಾಗಲೇ ನೀವೆಲ್ಲ ಮಾನ್ವಿ ಪಟ್ಟಣದ ಜನ ಅಲ್ಲ ಈ ಕಡೆ ಗಟ ನಿಂದ್ರ ಮಾಡ್ರಿ, ಹಿಂಗ ಬರೋಣ ಆಟೋ ಹೆಂಗ್ ಬರ್ರಿ ನೋಡ್ರಿ ಸರ್. ಅಲ್ಲಿ ಅಣ್ಣ ಕಾಣಿಸಲ್ ಬಿಡೋದು ಅಣ್ಣ, ಸೌಂಡ್ ಬರಲ್ಲ ಅಲ್ಲಿ ಹೊರಟಮ್ಮ ಅಲ್ಲ, ಸೌಂಡಿಗೆ ಎಲ್ಲಿ ಬರುತ್ತೆ ಅಲ್ಲ, ಅದು ಹಂಗೆ ಕಸ ಪಸ ತಗೊಂಡು ಹಿಡಿತಾರೆ ಸಾಬ್ರೆ ಮರೇಶಣ್ಣ. ಅದು ಇವರೇ
ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತು ಮಾನ್ವಿ ಪಟ್ಟಣದ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡತಕ್ಕಂತ ಈ ಒಂದು ರಬ್ಬಣಕಲ್ ಕೆರೆಗೆ ನಾವೆಲ್ಲ ನಮ್ಮ ನಾಯಕರೊಂದಿಗೆ ಆಗಮಿಸಿದ್ದು, ಈ ಒಂದು ಸಂದರ್ಭದಲ್ಲಿ ನೀರಿನ ಒಂದು ಪರಿಸ್ಥಿತಿ ನಿಕಟಪೂರ್ವ ಶಾಸಕರ ನೇತೃತ್ವದಲ್ಲಿ ಮಾನವಿ ಜನಕ್ಕೆ ಒದಗಿಸ್ತಕ್ಕಂಥ ಕುಡಿಯುವ ನೀರಿನ ಕೆರೆಗೆ ಸೂಚನೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದೀವಿ. ಇಲ್ಲಿ ನೋಡಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಕೆರೆಯಲ್ಲಿ ಇರ್ತಕ್ಕಂಥದ್ದು ತ್ಯಾಜ್ಯ ವಸ್ತುಗಳನ್ನು ತುಂಬಿರ್ತಕ್ಕಂಥ ನಿಂತು ನೀರಾಗಿರ್ತಕ್ಕಂಥ ಎಲ್ಲೋ ಗುಡದಿಂದ ಬಂದಿರತಕ್ಕಂಥ ನೀರು ಆ ರೀತಿ ಇರ್ತಕ್ಕಂಥ ನೀರು ಕಾಣ್ತಾ ಇದೆ. ದನಗಳು ಕುಡಿಯಕ್ಕೆ ಯೋಗ್ಯತೆ ಇರ್ತಕ್ಕಂಥ ನೀರನ್ನ ಕುಡಿಯ ನೀರು ಒದಗಿಸ್ತಕ್ಕಂಥ ಕೆರೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಭೇಟಿ ಕೊಡೋ ಉದ್ದೇಶ ಏನಂದ್ರೆ ತುಂಗಾಭದ್ರಾ ನದಿಯ ಮೂಲಕ ಕಾಲುವೆ ಮೂಲಕ ಇವತ್ತು ಮಾನವಿ ಪಟ್ಟಣಕ್ಕೆ ಕುಡಿಯ ನೀರನ್ನು ಒದಗಿಸ್ತಕ್ಕಂಥ ಈ ಒಂದು ಕೆರೆಗೆ ಇವತ್ತು ಏನಂದ್ರೆ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಕೆರೆ ತುಂಬಿಸ್ಬೇಕಂದ್ರೆ ಕಾಲುವೆ ಮುಖಾಂತರ ಎಷ್ಟು ಈಗಾಗಲೇ ನೀವೆಲ್ಲ ಮಾನವಿ ಪಟ್ಟಣದ ಹುಲಿ ಜೆಡಿಎಸ್ ಹುಲಿ ಈ ಕಡೆ ಅಲ್ಲ ಈ ಕಡೆ ಆಟ ನಿಂದ್ರ ಮಾಡ್ರಿ ಹಿಂಗ ಬರೋಣ ಆಟ ಹೆಂಗ್ ಬರ್ರಿ ಅಲ್ಲಿ ಅಣ್ಣ ಕಾಣಿಸಲ್ ಬಿಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಪರಶುರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ, ಏನಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ರಬ್ಬಣಕಲ್ ಗ್ರಾಮದಲ್ಲಿ ಕುಡಿಯುವ ನೀರು ಕೆರೆ ಇದೆ. ಈ ರಬ್ಬಣಕಲ್ ಮತ್ತು ಕುಡಿಯುವ ನೀರು ಕೆರೆಯ ಸಂಬಂಧವಾಗಿ ಮಾನ್ವಿ ಪಟ್ಟಣದ ನಿವಾಸಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡ್ತಕ್ಕಂಥದ್ದು ಕೂಡ ಮಾನ್ವಿ ಪುರಸಭೆ ಮಾಡ್ತಾ ಇದೆ. ಅಲ್ಲಿ ಏನಂತಂದ್ರೆ ಒಂದು ರೀತಿಯಲ್ಲಿ ಈ ಕೆರೆ ಅನ್ನೋದು ಒಂದು ರೀತಿಯಲ್ಲಿ ರಾಜಕೀಯ ತಿರುವು ಪಡೆದುಕೊಂಡಿದೆ. ಯಾಕಂದ್ರೆ ವಾರಕ್ಕೊಮ್ಮೆ ನೀರು ಬರ್ತಾ ಇದೆ, ಶುದ್ಧ ಕುಡಿಯುವ ನೀರು ಬರ್ತಾ ಇಲ್ಲ ಮಾನವ ಜನತೆಗೆ. ಇದೊಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಯಾವಾಗ ನೀವು ಶುದ್ಧ ಕೊಡ್ತೀರಿ, ಕಾಂಗ್ರೆಸ್ ಅಧಿಕಾರ ಇದ್ರು ಕೂಡ ಯಾಕೆ ಕೊಡ್ತಾರೆ ಅಂತ ಒಂದು ರೀತಿಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕರು ಆರೋಪ ಮಾಡ್ತಾ ಇದಾರೆ. ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಕೂಡ ಒಂದು ರೀತಿಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಒಂದು ರೀತಿಯಲ್ಲಿ ನೀರು ಯಾವ ಮಟ್ಟಿಗಿದೆ, ಇಲ್ಲಿ ಶುದ್ಧೀಕರಣದ ಒಂದು ರೀತಿಯಲ್ಲಿ ನೀರು ಇಲ್ವೇ ಇಲ್ಲ, ಅಂದ್ರೆ ತ್ಯಾಜ್ಯ ಅಂದ್ರೆ ಹೊರಗಡೆ ಇರ್ತಕ್ಕಂಥ ತ್ಯಾಜ್ಯ ಕಾಲುವೆ ಮೂಲಕ ಕುಡಿಯುವ ನೀರು ಕೆರೆಯಲ್ಲಿ ಸಂಗ್ರಹವಾಗ್ತಾ ಇದೆ. ಇದು ಏನಿದು, ಯಾಕೆ ನೀರು ಈ ರೀತಿ ಆಗಿದೆ, ಇಷ್ಟೊಂದು ಸಮಸ್ಯೆಗೆ ಏನು ಕಾರಣ, ಯಾಕೆ ಇದು ದುರಾಡಳಿತ, ಶಾಸಕ ಅಪ್ಪಯ್ಯ ನಾಯಕರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ, ಮಾನವಿ ಶಾಸಕರು ಕೂಡ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ, ಅಥವಾ ಸಚಿವ ಬೋಸರಾಜ್ ಅವರು ಯಾಕೆ ಕಾಳಜಿ ವಹಿಸ್ತಾ ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಮಾಜಿ ಶಾಸಕ ಅಂದ್ರೆ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕರು ಆರೋಪ ಮಾಡ್ತಾ ಇದಾರೆ. ಸುರೇಖ, ಇಲ್ಲಿ ಈ ಮಾನವಿಯಲ್ಲಿ ಎಷ್ಟು ದಿನದಿಂದ ಈ ರೀತಿ ನೀರಿನ ಸಮಸ್ಯೆ ಇದೆ? ಸುರೇಖ, ಏನಂತಂದ್ರೆ ಈಗ ಬೇಸಿಗೆ ಆವರಿಸಿ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಶುದ್ಧ ಕುಡಿಯುವ ನೀರು ಕೊಡ್ತೀವಿ, ಅದೇ ರೀತಿಯಾಗಿ 24 ಗಂಟೆ ನೀರು ಕೊಡ್ತೀವಿ. ಸರ್ಕಾರ ಅಂದ್ರೆ ಇಲ್ಲಿ ಶಾಸಕರು ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಪುರಸಭೆಯಲ್ಲಿ ಇದ್ರು ಕೂಡ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಹೇಳ್ತಾ ಇದಾರೆ. ಆದ್ರೆ ಸರಿಯಾಗಿ ಯಾಕೆ ಬರ್ತಾ ಇಲ್ಲ, ಮಾನ್ಯ ಜನತೆ ಯಾಕೆ ಶುದ್ಧ ಕುಡಿಯುವ ನೀರು ಬರ್ತಾ ಇಲ್ಲ, ಈ ವಾರಕ್ಕೊಮ್ಮೆ ನೀರು ಬರ್ತಾ ಇರುತ್ತೆ. ಒಂದ್ ರೀತಿಯಲ್ಲಿ ಈ ಕೆರೆ ಏನಾಗಿದೆ, ಈ ನೀರಿನ ಸಮಸ್ಯೆ ಒಂದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಒಂದ್ ರೀತಿಯಲ್ಲಿ ಇದು ಯಾವ ಹಂತಕ್ಕೂ ಹೋಗುತ್ತೆ ಒಂದ್ ರೀತಿ ಗೊತ್ತಾಗುತ್ತೆ, ಅಥವಾ ವಾರಕ್ಕೊಮ್ಮೆ ನೀರು ಬಿಡುವ ಬದಲು 24 ಗಂಟೆ ಸುತ್ತ ಒಂದ್ ರೀತಿ ಕಾದು ನೋಡ್ಬೇಕಾಗಿದೆ. ಸುರೇಖ, ಪರಶುರಾಮ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾನ್ವಿಯಲ್ಲಿ ಶುದ್ಧ ನೀರಿನ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ. ಮಾನ್ವಿಯಲ್ಲಿ ರಾಜಕೀಯ ಕೆಸರೆರಚಾಟ ನಡೀತಾ ಇದೆ. ಕುಡಿಯುವ ನೀರಿನ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿದೆ. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಮಾನ್ವಿ ಜಿಲ್ಲಾ ಉಸ್ತುವಾರಿ ಸಚಿವ
ಬೋಸರಾಜು ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಸ್ಥಳೀಯ ಶಾಸಕ ಹಂಪಯ್ಯ ನಾಯ್ಕ ಅವರ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸಿದ್ದು, ಯಾವಾಗ ಶುದ್ಧ ನೀರು ಪೂರೈಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಮಾನ್ವಿ ತಾಲೂಕಿನ ರಬ್ಬನ್ಕಲ್ ಕೆರೆಗೆ ಜೆಡಿಎಸ್ ಪಕ್ಷದ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಮಾನ್ವಿ ಜನತೆಗೆ ಶುದ್ಧ ಕುಡಿಯುವ ನೀರು ಪೂರೈಸೋಕೆ ವಿಫಲರಾಗಿದ್ದಾರೆ ಅಂತ ಆರೋಪ ಮಾಡಿದ್ರು. ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಉಸ್ತುವಾರಿ ಸಚಿವ ಬೋಸರಾಜು ಅವರ ವಿರುದ್ಧವೂ ಕೂಡ ಇಲ್ಲಿ ತೀವ್ರ ವಾಗ್ದಾಳಿ ನಡೆಸ್ತಾ ಇರೋರು ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಮಾನ್ವಿ ಪುರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ರೂ ಸಹ ಜನರಿಗೆ ಕುಡಿಯೋ ನೀರು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ದೂರಾಗಿದೆ. ಜೆಡಿಎಸ್ ಮುಖಂಡರು ದೂರು ನೀಡುತ್ತಿದ್ದಾರೆ. ವಾರಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಿದೆ. ಪರಿಸ್ಥಿತಿ ಸುಧಾರಿಸದಿದ್ರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕೋದಾಗಿ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಕೂಡ ಸಚಿವರು ಮತ್ತು ಶಾಸಕರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ. ಕೂಡಲೇ ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜೆಡಿಎಸ್ ಮುಖಂಡರ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಪಕ್ಷದ ಮುಖಂಡರು ನೀರಿನ ಸಮಸ್ಯೆಯನ್ನ ಪರಿಹರಿಸೋದಾಗಿ ಕೂಡ ಹೇಳ್ತಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಮುಖಂಡರ ಆರೋಪ. ನಿಕಟಪೂರ್ವ ಶಾಸಕರ ನೇತೃತ್ವದಲ್ಲಿ ಮಾನವಿ ಜನಕ್ಕೆ ಒದಗಿಸ್ತಕ್ಕಂಥ ಕುಡಿಯುವ ನೀರಿನ ಕೆರೆಗೆ ಶುರು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದೀವಿ. ಇಲ್ಲಿ ನೋಡಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಕೆರೆಯಲ್ಲಿ ಇರ್ತಕ್ಕಂಥದ್ದು ತ್ಯಾಜ್ಯ ವಸ್ತುಗಳನ್ನು ತುಂಬಿರ್ತಕ್ಕಂಥ ನಿಂತು ನೀರಾಗಿರ್ತಕ್ಕಂಥ ಎಲ್ಲೋ ಗುಡದಿಂದ ಬಂದಿರತಕ್ಕಂಥ ನೀರು ಆ ರೀತಿ ಇರ್ತಕ್ಕಂಥ ನೀರು ಕಾಣ್ತಾ ಇದೆ. ದನಗಳು ಕುಡಿಯಕ್ಕೆ ಯೋಗ್ಯತೆ ಇರ್ತಕ್ಕಂಥ ನೀರನ್ನ ಕುಡಿಯ ನೀರು ಒದಗಿಸ್ತಕ್ಕಂಥ ಕೆರೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಭೇಟಿ ಕೊಡೋ ಉದ್ದೇಶ ಏನಂದ್ರೆ ತುಂಗಾಭದ್ರಾ ನದಿಯ ಮೂಲಕ ಕಾಲುವೆ ಮೂಲಕ ಇವತ್ತು ಮಾನವಿ ಪಟ್ಟಣಕ್ಕೆ ಕುಡಿಯ ನೀರನ್ನು ಒದಗಿಸ್ತಕ್ಕಂಥ ಈ ಒಂದು ಕೆರೆಗೆ ಇವತ್ತು ಏನಂದ್ರೆ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಕೆರೆ ತುಂಬಿಸ್ಬೇಕಂದ್ರೆ ಕಾಲುವೆ ಮುಖಾಂತರ ಎಷ್ಟು ಈಗಾಗಲೇ ನೀವೆಲ್ಲ ಮಾನವಿ ಪಟ್ಟಣದ ಜನ ಅಲ್ಲ ಈ ಕಡೆ ಅಟ ನಿಂದ್ರ ಮಾಡ್ರಿ ಹಿಂಗ ಬರೋಣ ಅಟ ಹೆಂಗ್ ಬರ್ರಿ ಅಲ್ಲಿ ಅಣ್ಣ ಕಾಣಿಸಲ್ ಬಿಡೋದು ಅಣ್ಣ ಸೌಂಡ್ ಬರಲ್ಲ ಅಲ್ಲಿ ಹೊರಟಮ್ಮ ಅಲ್ಲ ಸೌಂಡಿಗೆ ಎಲ್ಲಿ ಬರುತ್ತೆ ಅಲ್ಲ ಅದು ಹಂಗೆ ಕಸ ಪಸ ತಗೋ ಹಿಡಿತಾರೆ ಸಾಬ್ರ ಮರೇಶಣ್ಣ ಅದು ಇವರೇ ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತು ಮಾನ್ವಿ ಪಟ್ಟಣದ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡತಕ್ಕಂತ ಈ ಒಂದು ರಬ್ಬನ್ಕಲ್ ಕೆರೆಗೆ ನಾವೆಲ್ಲ ನಮ್ಮ ನಾಯಕರೊಂದಿಗೆ ಆಗಮಿಸಿದ್ದು, ಈ ಒಂದು ಸಂದರ್ಭದಲ್ಲಿ ನೀರಿನ ಒಂದು ಪರಿಸ್ಥಿತಿ ನಿಕಟಪೂರ್ವ ಶಾಸಕರ ನೇತೃತ್ವದಲ್ಲಿ ಮಾನವಿ ಜನಕ್ಕೆ ಒದಗಿಸ್ತಕ್ಕಂಥ ಕುಡಿಯುವ ನೀರಿನ ಕೆರೆಗೆ ಶುರು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದೀವಿ. ಇಲ್ಲಿ ನೋಡಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಕೆರೆಯಲ್ಲಿ ಇರ್ತಕ್ಕಂಥದ್ದು
ತ್ಯಾಜ್ಯ ವಸ್ತುಗಳನ್ನು ತುಂಬಿರ್ತಕ್ಕಂಥ ನಿಂತು ನೀರಾಗಿರ್ತಕ್ಕಂಥ ಎಲ್ಲೋ ಗುಡದಿಂದ ಬಂದಿರತಕ್ಕಂಥ ನೀರು ಆ ರೀತಿ ಇರ್ತಕ್ಕಂಥ ನೀರು ಕಾಣ್ತಾ ಇದೆ. ದನಗಳು ಕುಡಿಯಕ್ಕೆ ಸಹ ಯೋಗ್ಯತೆ ಇರ್ತಕ್ಕಂಥ ನೀರನ್ನ ಕುಡಿಯ ನೀರು ಒದಗಿಸ್ತಕ್ಕಂಥ ಕೆರೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಭೇಟಿ ಕೊಡೋ ಉದ್ದೇಶ ಏನಂದ್ರೆ ತುಂಗಾಭದ್ರಾ ನದಿಯ ಮೂಲಕ ಕಾಲುವೆ ಮೂಲಕ ಇವತ್ತು ಮಾನವಿ ಪಟ್ಟಣಕ್ಕೆ ಕುಡಿಯ ನೀರನ್ನು ಒದಗಿಸ್ತಕ್ಕಂಥ ಈ ಒಂದು ಕೆರೆಗೆ ಇವತ್ತು ಏನಂದ್ರೆ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಕೆರೆ ನೀರಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಈ ನೀರ್ ಹೇಗಿದೆಪ್ಪ ಅಂತಂದ್ರೆ ನಿಂತ ನೀರು ಇರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಅಂದ್ರೆ ಬಣ್ಣ ಬದಲಾಗಿರ್ತಕ್ಕಂಥ ನೀರನ್ನ ನಾವು ಇವತ್ತು ನೋಡ್ತಿದ್ದೇವೆ. ಇದನ್ನ ಇಂಥ ನೀರುಗಳನ್ನ ಜನಗಳಿಗೆ ಕುಡಿಸಿದ್ರಪ್ಪ ಅಂತಂದ್ರೆ ಅದು ಬಳಸಕ್ಕೆ ಬರದೇ ಇರ್ತಕ್ಕಂಥ ನೀರುಗಳಿದ್ದಾವೆ. ಆ ನೀರ್ನ ಏನ್ ಮಾಡ್ತೀವಪ್ಪ ಅಂದ್ರೆ ದನ ಕೊಟ್ಟು ಕೂಡ ಕುಡಿದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಕಾಣ್ತಿದ್ದೇವೆ. ಸೊ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಬಳಕೆ ಮಾಡೋದು ಕೂಡ ಆಗೋದೇ ಇಲ್ಲ, ದನ ಕರು ಕೂಡ ಕುಡಿಯಕ್ ಆಗೋದಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ಫಿಲ್ಟರ್ ಮಾಡಿ ಬಿಡ್ತು ಅಂತ ಹೇಳ್ತಿದ್ದಾರೆ. ಯಾವ ಮನೆಗೂ ಕೂಡ ಫಿಲ್ಟರ್ ನೀರು ಹೋಗ್ತಾ ಇಲ್ಲ. ಸೊ ಈ ಸಾವಿರಾರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಕೆರೆ ಉದ್ದೇಶ ಏನಪ್ಪಾ ಅಂದ್ರೆ ಸದುಪಯೋಗ ಆಗ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅದು ಕೇವಲ ಕಾಗದ ಪತ್ರಗಳಲ್ಲಿ ಮಾತ್ರ ತೋರಿಸ್ಕೊಂಡ್ಬಿಟ್ಟು ಇವತ್ತು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಈ ಆಡಳಿತ ಪಕ್ಷದಿಂದ ನಡೀತಕ್ಕಂಥ ನಾವು ಕಾಣ್ತಿದ್ದೇವೆ. ಅದರ ಅಂಗವಾಗಿ ಇಲ್ಲಿ ಮುನ್ಸಿಪಾಲಿಟಿ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಅವ್ರಿಗೆ ಫೋನ್ ಕೂಡ ಮಾಡಿದ್ದೇವೆ ನಾವೀಗ. ಸೊ ಜಾಫರ್ ಸಾಹೇಬ್ರು ಕೂಡ ಮಾಡಿದ್ದೀವಿ ಮತ್ತು ಚೀಫ್ ಆಫೀಸರ್ ಕೂಡ ಮಾಡಿದ್ದೀವಿ. ನಾವು ಹೊರಟಿದ್ದೆ ಸರ್ ಬನ್ರಿ ಅಂತ ಹೇಳಿದೀವಿ. ನಮ್ಮ ಸಾವ್ರು ಬರ್ತಾ ಇದಾರೆ ಬನ್ರಿ ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ಯಾರಿದ್ದಾರೆ ನೋಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದ್ರೆ ಯಾರು ಇಲ್ಲ. ಸೊ ಅದ್ರಲ್ಲಿ ತ್ಯಾಜ್ಯ ವಸ್ತುಗಳು ಬರ್ತಕ್ಕಂಥ ಕಾಣ್ತಿದ್ದೇವೆ. ಇದು ಹೇಗಿದೆಯಪ್ಪ ಅಂದ್ರೆ ಕೆರೆ ನೀರು ಅವೈಜ್ಞಾನಿಕವಾಗಿರ್ತಕ್ಕಂಥ ನಾವು ಕಾಣ್ತಿದ್ದೇವೆ. ಯಾಕಂದ್ರೆ ಇಲ್ಲಿಂದ ರಬ್ಬಣಕಲ್ಲಿಂದ ಕೇವಲ ಒಂದು 3 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ತುಂಗಭದ್ರಾ ನದಿ ಹರಿತಾ ಇದೆ. ಆ ತುಂಗಭದ್ರಾ ನದಿಯಿಂದ ಏನಪ್ಪ ಲಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಕ್ಕಂಥ ಕಾಣ್ತಿದೆ ನಾವು. ಆದ್ರೆ ಈ ಕೆನಲ್ ಇಂದ ಬರ್ತಕ್ಕಂಥ ನೀರು ಅದನ್ನ ತುಂಬಸಕ್ ಲಾಸ್ಟ್ ಟೈಮ್ ಕೇಳಿದ್ವಿ ಎಷ್ಟು ದಿನ ಬೇಕಪ್ಪ ಅಂದ್ರೆ ಈ ಒಂದು ಕೆರೆ ತುಂಬುದಕ್ಕೆ 61 ದಿನಗಳ ಕಾಲ ನೀರು ಸತತವಾಗಿ ಬಂದ್ರೆ ಮಾತ್ರ ಕೆರೆ ತುಂಬತಕ್ಕಂಥದ್ದಂತೆ. ಅಂತ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಒಂದ್ 8 ದಿನ ಒಂದು 6 ದಿನ ನೀರನ್ನ ಹರಿಸ್ಕೊಂಡ್ಬಿಟ್ಟು ಆಮೇಲೆ ನೀರನ್ನ ಏನಪ್ಪಾ ಅಂದ್ರೆ ಕೆನಲ್ಗೆ ಬಂದಿಲ್ಲ ಅಂತ ಹೇಳ್ಕೊಂಡು ಕೊಡ್ತಕ್ಕಂಥ ನಿಕಟಪೂರ್ವ ಶಾಸಕರ ನೇತೃತ್ವದಲ್ಲಿ ಮಾನವಿ ಜನಕ್ಕೆ ಒದಗಿಸ್ತಕ್ಕಂಥ ಕುಡಿಯುವ ನೀರಿನ ಕೆರೆಗೆ ಶುರು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದೀವಿ. ಇಲ್ಲಿ ನೋಡಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಕೆರೆಯಲ್ಲಿ ಇರ್ತಕ್ಕಂಥದ್ದು ತ್ಯಾಜ್ಯ ವಸ್ತುಗಳನ್ನು ತುಂಬಿರ್ತಕ್ಕಂಥ ನಿಂತು ನೀರಾಗಿರ್ತಕ್ಕಂಥ ಎಲ್ಲೋ ಗುಡದಿಂದ ಬಂದಿರತಕ್ಕಂಥ ನೀರು ಆ ರೀತಿ ಇರ್ತಕ್ಕಂಥ ನೀರು ಕಾಣ್ತಾ ಇದೆ. ದನಗಳು ಕುಡಿಯಕ್ಕೆ ಯೋಗ್ಯತೆ ಇರ್ತಕ್ಕಂಥ ನೀರನ್ನ ಮಾನವಿ ಪಟ್ಟಣ ಜನರಿಗೆ ಪುರಸಭೆ ಒದಗಿಸ್ತಾ ಇದೆ. ಆಲ್ರೆಡಿ 25 ವರ್ಷ ಆಡಳಿತ ಮಾಡಿರ್ತಕ್ಕಂಥವ್ರು ಒಂದು ಶುದ್ಧವಾದ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಮುನ್ಸಿಪಾಲಿಟಿ ಆಡಳಿತ ಹಿಡ್ಕೊಂಡು ಈಗಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಲಿ ಜನರಿಗೆ ಏನಾದ್ರು ಒಂದು ಹೇಳ್ಕೊಂತ ಈಗ ನೀವು ಕೆನಾಲ್ ಇದೆ ಲಾಸ್ಟ್ 10 ದಿಂದ 15 ದಿನದಿಂದ ನೀರು ಬರ್ತಾ ಇದಾವೆ, ಒಂದು ಪೈಪ್ ನೀರು ಸಹ ಬರ್ತಾ ಇಲ್ಲ. ಇದರಿಂದ ಒಂದು ಆದ್ರೆ 61 ದಿನ 100 ದಿನ ಆದ್ರೂ ನೀರು ತುಂಬತಕ್ಕಂಥ ಕೆಲಸ ಆಗಲ್ಲ. ಈಗ ನದಿಯನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಮಾನವ ಜನತೆಗೆ ಒಂದು ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಬಿಡ್ತಕ್ಕಂಥ ಕೆಲಸ. ಅದು ಬಿಟ್ರೆ 20 ರಿಂದ 25 ನಿಮಿಷ. ಮತ್ತೆ ಏನಂತಾರೆ ಅವ್ರು ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷದವ್ರು ಏನ್ ಈ ತರ ನೀರಿದೆ ಅಂತ ಕೇಳಿದ್ರೆ ನೀರಿರ್ತಕ್ಕಂಥದ್ದು ಪಾತಿದೆ ನಾವೇನ್ ಮಾಡ್ಬೇಕು ಡ್ಯಾಮ್ ಇಂದ ಬರ್ತಕ್ಕಂಥ ಉಡಾಕೂತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಈ ಪುರಸಭಾ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿ ಅಥವಾ ನೀರು ಒದಗಿಸ್ತಕ್ಕಂಥರಾಗಿರ್ಲಿ ಸರ್ಕಾರ ಆಗಿರ್ಲಿ ಮಾನವಿ ಪಟ್ಟಣ ಜನತೆಗೆ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ಮಾಡದೇ ಹೋದ್ರೆ ನಮ್ಮ ಪಕ್ಷದ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಪುರಸಭೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಯಾಕಂದ್ರೆ ಕಾಲುವೆ ಮುಖಾಂತರ ಎಷ್ಟು ಈಗಾಗಲೇ ನೀವೆಲ್ಲ ಮಾನವಿ ಪಟ್ಟಣದ ಜನತೆಗೆ ಈಗಾಗಲೇ ನೀವೆಲ್ಲ ತೋರ್ಪಡಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀರಿ. ಬಾಟ್ಲುಗಳಿರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಬಹಳಷ್ಟು ಇವತ್ತು ತ್ಯಾಜ್ಯ ವಸ್ತುಗಳು ಕಾಲುವೆ ಮುಖಾಂತರ ಹರಿದು ಮಾನವಿ ಪಟ್ಟಣದ ಜನತೆಗೆ ಕುಡಿ ನೀರು ಒದಗಿಸ್ಲಿಕ್ಕೆ ತುಂಬತಕ್ಕಂಥ ಕೆರೆಯಲ್ಲಿ ತುಂಬತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೇಳೋದಿಷ್ಟೇ, ಇವತ್ತ ನಮ್ಮ ಕೊಡಗಿನ ಉಸ್ತುವಾರಿ ಸಚಿವರು ಮಾನವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಅವರು ಇವತ್ತ 2 ಬಾರಿ ಶಾಸಕರಾಗಿದ್ದರು. ಬೋಸರಾಜ್ ಅವರು ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ, ಕೊಡಗಿನ ಉಸ್ತುವಾರಿ ಮತ್ತೆ ಮಾನವಿ ಉಸ್ತುವಾರಿ. ಇವತ್ತ 3 ಬಾರಿ ಶಾಸಕರಾಗಿರ್ತಕ್ಕಂಥ ಅಂಪೈ ಸಾವ್ಕಾರ್ ಅವರು ಇವತ್ತ ಈ ಒಂದು ಮಾನವಿ ಪಟ್ಟಣದ ಜನತೆಗೆ ಶುದ್ಧವಾದ ಕುಡಿಯ ನೀರನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತ ಪುರಸಭೆ ಆಡಳಿತ, ಇವತ್ತ ಪುರಸಭೆ ಮುಖ್ಯಾಧಿಕಾರಿ ನಾಲಾಯಕ್ ಮುಖ್ಯಾಧಿಕಾರಿ ಇವತ್ತು ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲೇ ಇವತ್ತ ಪುರಸಭೆ ಆಡಳಿತ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತ ಚೋಟಾ ಮೋಟಾ ಕಾಂಗ್ರೆಸ್ನ ಮುಖಂಡರುಗಳ ಕಪಿಮುಷ್ಟಿಯಲ್ಲಿ